ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಶಿಕ್ಷಣದ ಸ್ಥಿತಿ ಅಧೋಗತಿಗೆ ಹೋಗಿದೆ. ಪ್ಯಾಥಟಿಕ್ ಆಗಿದೆ ಶಿಕ್ಷಣದ ಪರಿಸ್ಥಿತಿ. ಉದಾಹರಣೆಗೆ ಹೇಳೋದಾದರೆ ಮೊನ್ನೆ SSLC ಪರೀಕ್ಷೆಯ ಫಲಿತಾಂಶ ಬಂದಿರೋದು. ಕಳೆದ ಸರಿ 83% ಫಲಿತಾಂಶ ಬಂದಿತ್ತು, 83%. ಈ ಸರಿ ಎಷ್ಟು ಪರ್ಸೆಂಟು? 53%. ಎಷ್ಟು ಕಡಿಮೆ ಆಯಿತು? 33% SSLC ಪರೀಕ್ಷೆ ಫಲಿತಾಂಶ ಬಂತು. ಇದಕ್ಕೆ ಯಾರು ಹೊಣೆ? ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕು ಇದಕ್ಕೆ. ಹಾಗಾಗಿ ಶಿಕ್ಷಣದ ಗುಣಮಟ್ಟ ಅತ್ಯಂತ ಕಳಪೆಗೆ ಹೋಗ್ಬಿಟ್ಟಿದೆ. ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊಣೆ, ಮಂತ್ರಿಗಳು ಹೊಣೆ. ಮಂತ್ರಿಗಳಂತೂ ಬಿಡಿ, ಅವ್ರಿಗೆ ಶಿಕ್ಷಣ ಸಚಿವರ ಖಾತೆಯನ್ನು ಅದು ಯಾವ ಮೆರಿಟನ್ನು ನೋಡಿಬಿಟ್ಟು ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆಯನ್ನು ಕೊಟ್ಟು ದೇವರೇ ಕಾಪಾಡಬೇಕು. ಅತ್ಯಂತ ದುಃಖ ಆಗತ್ತೆ ನನಗೆ ಅವ್ರನ್ನ ನೋಡಿದರೆ. ನಮ್ಮ ಮಕ್ಕಳು ಏನು ಕರ್ಮ ಮಾಡಿದ್ರು, ನಮ್ಮ ಪೇರೆಂಟ್ಸ್ ಏನು ಕರ್ಮ ಮಾಡಿದ್ರು, ನಮ್ಮ ರಾಜ್ಯ ಏನು ಕರ್ಮ ಮಾಡಿತ್ತು ಅಂತೇಳಿ ದುಃಖ ಆಗತ್ತೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ 17,796 ಜನ ಶಿಕ್ಷಕರ ಕೊರತೆ ಇದೆ. 17,796 ಜನ ಶಿಕ್ಷಕರ ಕೊರತೆ ಇದೆ. ಇವ್ರು ಹೇಳ್ತಾರೆ ನಾವು ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ತೀವಿ ಅಂತ. ಎಲ್ಲಿ ಒದಗಿಸ್ತೀರಿ? ಏನು ಮಾಡ್ತಾ ಇದ್ದೀರಿ? 6,000 ಜನ ಶಿಕ್ಷಕರು ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿದ್ದಾರೆ. 6,000 ಟೀಚರ್ಸ್. ಈ ಒಂದು 7 ಜಿಲ್ಲೆಗಳಲ್ಲಿ ಶಿಕ್ಷಕರು ಟ್ರಾನ್ಸ್ಫರ್ ತೆಗೆದುಕೊಂಡು ದಕ್ಷಿಣ ಕರ್ನಾಟಕಕ್ಕೆ ಹೋಗಿದ್ದಾರೆ. ಇದರ ಹೊಡೆತ ಯಾರಿಗಾಗತ್ತೆ? ನಮ್ಮ ಮಕ್ಕಳಿಗಾಗತ್ತೆ. ಕಪಾಳಕ್ಕೆ ಹೊಡೆದಂಗೆ ಆಗತ್ತೆ. ಇನ್ನು ಕರ್ನಾಟಕದಲ್ಲಿ 53% ರಿಸಲ್ಟ್ ಬಂದಿದೆ. ಕಲ್ಯಾಣ ಕರ್ನಾಟಕದ ರಿಸಲ್ಟ್ ಎಷ್ಟು ಅಂತ ನೋಡಿದರೆ ಬರೆ ಹಾಕದಂಗೆ ಆಗತ್ತೆ. ಯಾದಗಿರಿದು ಎಷ್ಟು ಪರೀಕ್ಷೆ ಫಲಿತಾಂಶ? 50%. 50% SSLC. ಉಡುಪಿದು 94%. ಇಷ್ಟೊಂದು ಡಿಸ್ಪ್ಯಾರಿಟಿ ಆಗೋದಕ್ಕೆ, ಇಷ್ಟೊಂದು ಅಂತರ ಹೆಚ್ಚಾಗೋದಕ್ಕೆ ಕಾರಣ ಯಾರು? ಇದೇ ಶಿಕ್ಷಣದ ಬಗ್ಗೆ ನ್ಯಾಯ ಪೈಸದ ಕಾಳಜಿ ಇಲ್ಲದೆ ಇರತಕ್ಕಂಥ ಈ ಜೋಭದ್ರಗೇಡಿ ಸರ್ಕಾರ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಏನೇನು ಬೆಲೆ ಇಲ್ಲ. ಶಿಕ್ಷಕರಿಗೆ ಏನೇನು ಬೆಲೆ ಇಲ್ಲ, ಶಿಕ್ಷಕರನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಅನ್ನೋದಕ್ಕೆ ನಾನು ಹೇಳ್ತೇನೆ. ಹೇಳಿದ 3 ಎಕ್ಸಾಮ್ ಮಾಡೋಕ್ಕೆ ಯಾರು ಎಜುಕೇಷನ್ ಮಿನಿಸ್ಟರ್ಗಳು ಹೇಳಿದರು? ಬೇಡ, ಯಾರು ಮೆಮೊರಾಂಡಮ್ ಕೊಟ್ರ, ರೆಪ್ರೆಸೆಂಟೇಷನ್ ಕೊಟ್ರ ಇನ್ನೊಂದು ಎಕ್ಸಾಮ್ ಮಾಡಿ ಅಂತ? ಇಲ್ಲ. ಎಕ್ಸಾಮಿನೇಷನ್ ಮಾಡೋದೇ ಒಂದು ಭಾರಿ ದೊಡ್ಡ ಗುಣಮಟ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಈ ಸರ್ಕಾರ? ನಿನ್ನೆ ಕಟ್ಟಡ ಬಿದ್ದುಬಿಟ್ಟು ಒಂದು ಮಗು ತೀರ್ಕೊಂಡಿದೆ. ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡ್ತಾ ಇದ್ದೆ, 2 ಗಂಟೆಗೆ, ರಾತ್ರಿ 2 ಗಂಟೆಗೆ ನಾನು ನ್ಯೂಸ್ ನೋಡ್ತಾ ಇದ್ದೆ. ಮಗು ತೀರ್ಕೊಂಡಿದೆ. ಸುಮಾರು 45,000 ಕೊಠಡಿಗಳು ಕರ್ನಾಟಕ ರಾಜ್ಯದಲ್ಲಿ, 45,000 ಕ್ಲಾಸ್ ರೂಮ್ಸ್ ಭಾಳ ಪ್ಯಾಥಟಿಕ್ ಕಂಡೀಷನ್ನಲ್ಲಿದ್ದಾವೆ. ಸರ್ಕಾರ ಏನು ಮಾಡುತ್ತೆ? ಕಾಯಕಲ್ಪ ಏನು? ಈ ಶಿಕ್ಷಣಕ್ಕೆ ಈ ಸರ್ಕಾರದ ಗ್ಯಾರಂಟಿ ಏನು? ಭಾಳ ಗ್ಯಾರಂಟಿ ಸರ್ಕಾರ ಅಲ್ಲ ಇದು. ಈ ಶಿಕ್ಷಣದ ಅಧೋಗತಿಗೆ ನಿಮ್ಮ ಗ್ಯಾರಂಟಿ ಏನು? ಕ್ಲಾಸ್ ರೂಮ್ಗಳ ಬಗ್ಗೆ ನಿಮ್ಮ ಗ್ಯಾರಂಟಿ ಏನು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 3 ಎಕ್ಸಾಮ್ ಯಾಕೆ ಮಾಡಿದ್ರಿ? ಯಾವ ಎಜುಕೇಷನಿಸ್ಟ್ ಹೇಳಿದರು? ಮತ್ತು ಎಲ್ಲ ಈಗಿರತಕ್ಕಂಥ ಶಿಕ್ಷಕರನ್ನ ರಜಾ ಸಹಿತ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ರಜಾ ಸಹಿತ 1 ತಿಂಗಳನ್ನ 20 ದಿವಸನ 15 ದಿವಸನ ರಜಾ ಸಿಗುತ್ತೆ. ಈಗ ರಜಾ ರಹಿತ ದಿನಗಳಾಗ್ಬಿಟ್ಟಿದೆ ಎಲ್ಲ ಟೀಚರ್ಸ್ಗೆ. ಅಪಾಯಿಂಟ್ಮೆಂಟ್ ಆಗಿದ್ದು ರಜಾ ಸಹಿತ ಅಂತ. ಈಗ 1 ದಿನ ರಜೆ ಇಲ್ಲ ಅವರಿಗೆ. ಈಗ ಮತ್ತೆ ಇದೇ ಈಗ 20ನೇ ತಾರೀಕು, ನಿನ್ನೆ 20ನೇ ತಾರೀಕು, ನಿನ್ನೆಯಿಂದ
ನೆಕ್ಸ್ಟ್ ಮಂತ್ 5ನೇ ತಾರೀಕಿನವರೆಗೆ ಎಲ್ಲರೂ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಹೇಳಿದರು SLC ಎಕ್ಸಾಮಿನೇಷನ್ ತಯಾರಿಗೆ. ಹಂಗಾದ್ರೆ ರಜೆ ಎಲ್ಲಿ ಬಂತು? ಮತ್ತು ಅದನ್ನು ಎವ್ಯಾಲ್ಯೂಯೇಷನ್ ಮಾಡಬೇಕು, ರಿಸಲ್ಟ್ ಕೊಡಬೇಕು. ಇಷ್ಟೊಂದು ಕಾರ್ಯಭಾರ ಆಗಿದೆ ಅಂತ ಹೇಳಿದರೆ ಒಂದು ರೀತಿ ಕತ್ತೆಗಳನ್ನು ದುಡಿಸ್ಕೊಳ್ತಾ ಇದ್ದಾರೆ ಶಿಕ್ಷಕರನ್ನ. ಅವ್ರಿಗೇನು ಮಾನವೀಯತೆಯೇ ಇಲ್ಲ. ಶಿಕ್ಷಕರು ಅತ್ಯಂತ ಅಧೋಗತಿಗೆ ಹೋಗ್ಬಿಟ್ಟಿದ್ದಾರೆ, ಹೊರೆಯಾಗ್ಬಿಟ್ಟಿದೆ ಅವರಿಗೆ. ಏನಪ್ಪ ಇದು ಅಂತೇಳಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅವರಿಗೆ. 3 ಎಕ್ಸಾಮು, 3 ವ್ಯಾಲ್ಯೂಯೇಷನ್ನು, ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಮತ್ತೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಕು. ಹೀಗೆ ಶಿಕ್ಷಕರ ಪರಿಸ್ಥಿತಿ ಭಾರಿ ಭಯಾನಕ ಆಗಿದೆ. ಅದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. 50 ಮಾರ್ಕ್ಸು ಔಟ್ ಆಫ್ ಸಿಲೆಬಸ್. ಯಾರಿಗೆ? CET. ಯಾರಪ್ಪ ಅವರು? ಇರ್ರೆಸ್ಪಾನ್ಸಿಬಲ್ ಅಧಿಕಾರಿ. ಏನು ತೆಗೆದುಕೊಂಡ್ರೆ ಅವ್ರ ಬಗ್ಗೆ ಕ್ರಮ? 50 ಮಾರ್ಕ್ಸ್ ಔಟ್ ಆಫ್ ಸಿಲೆಬಸ್ ಕಣ್ಮುಚ್ಕೊಂಡು ಮಾಡಿದ್ರ? ಇದನ್ನು ಅಪ್ರೂವ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ನೋಡ್ಕೊಂಡು ಅಪ್ರೂವ್ ಮಾಡಬೇಕಲ್ಲ ಕ್ವಶನ್ ಪೇಪರ್ನ. ಈ ಥರದ್ದೆಲ್ಲ ಏನು ಕ್ವಶನ್ ಪೇಪರ್ ಸೆಟ್ ಮಾಡಿದ್ಯಾರು, ಅದನ್ನು ಹೊರಗಡೆ ಕೊಟ್ಟವ್ರು ಯಾರು, ಹೆಂಗೆ ಎಕ್ಸಾಮಿನೇಷನ್ ನಡೆಸಿದ್ರು, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು, ಇನ್ನೂ ರಿಸಲ್ಟ್ ಬಂದಿಲ್ಲ, ರಿಸಲ್ಟು ಲೋಕಸಭಾ ಚುನಾವಣೆ ನಂತರ ಅಂತ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಜನ ಪೇರೆಂಟ್ಸ್, ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಭಾಳ ಆತಂಕದಲ್ಲಿದ್ದಾರೆ. ಏನಾಗುತ್ತೋ ಅನ್ನೋದು ರಿಸಲ್ಟು ಅಂತ. 50 ಮಾರ್ಕ್ಸ್ಗೆ ಔಟ್ ಆಫ್ ಸಿಲೆಬಸ್. ಇನ್ನು ಕೃಪಾಂಕ ಸಾಮಾನ್ಯವಾಗಿ ಭಾರಿ ಏನೋ ಒಂದು ತಪ್ಪಾಗ್ಬಿಟ್ರೆ ಒಂದು 5 ಮಾರ್ಕ್ಸು ಕೃಪಾಂಕ ಕೊಟ್ಟಿರೋ ಉದಾಹರಣೆಗಳು ಹಿಸ್ಟ್ರಿನಲ್ಲಿದೆ. 10 ಮಾರ್ಕ್ಸ್ ಕೊಟ್ಟಿರೋ ಉದಾಹರಣೆ ಇದೆ. ಕುಮಾರ್ ಬಂಗಾರಪ್ಪ ಅವರಿದ್ದಾಗ ಗ್ರಾಮೀಣ ಪ್ರದೇಶದವ್ರಿಗೆ 5 ಮಾರ್ಕ್ಸ್, ಇದು ಹಿಸ್ಟಾರಿಕಲ್. ಈಗ 20 ಮಾರ್ಕ್ಸ್, 1,70,000 ಜನ ಸ್ಟೂಡೆಂಟ್ಸ್ಗೆ 20 ಮಾರ್ಕ್ಸ್ ಕೊಟ್ಟು ಎಷ್ಟು 53%ನಿಂದ ಈಗ 73%ಗೆ ರಿಸಲ್ಟನ್ನು ತಂದಿದ್ದಾರೆ. 20 ಮಾರ್ಕ್ಸ್ ಕೊಟ್ಟು. ಇನ್ನು ಹೆಂಗೆ ಹೇಳ್ತೀನಿ, ಮಜಾ ಇದೆ. 20 ಮಾರ್ಕ್ಸ್ ಕೊಟ್ಟು ಹೆಂಗೆ ಕೊಟ್ಟರು ಅಂತ ಹೇಳಿದರೆ, ಮುಂಚೆ 35 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಇತ್ತು. 35 ಮಾರ್ಕ್ಸ್ ತೆಗೆದುಕೊಂಡು ಅವ್ರು ಪಾಸ್. ಈಗ ಅದನ್ನು 25 ಮಾರ್ಕ್ಸಿಗೆ ಇಳಿಸಿದ್ದಾರೆ ಪಾಸಿಂಗಿಗೆ. 25 ಮಾರ್ಕ್ಸ್ ತೆಗೆದಿಲ್ಲದೆ ಇರ್ತಕ್ಕಂಥವ್ರಿಗೆ 20 ಮಾರ್ಕ್ಸನ್ನು ಕೊಡ್ತಾರೆ. ಅಂದರೆ 5 ಮಾರ್ಕ್ಸ್ ತೆಗೆದುಕೊಂಡವ್ರಿಗೆ 20 ಕೊಟ್ಟು 25 ಮಾಡಿ ಪಾಸ್ ಮಾಡೋದು. 1,70,000 ಜನ ಸ್ಟೂಡೆಂಟ್ಸಿಗೆ ಪಾಸ್ ಮಾಡಿ. ಎಸ್. ಹಾಗಾಗಿ ಈ ಸರ್ಕಾರ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ ನಮ್ಮ ದೇಶದಲ್ಲಿ. ವಿದ್ಯಾರ್ಥಿಗಳನ್ನು, ಪೋಷಕರನ್ನು, ಶಿಕ್ಷಕರನ್ನು ಕತ್ತೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಯಾರು ಪ್ರಶ್ನೆನೇ ಮಾಡೋದಿಲ್ಲ ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾವ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಒಂದು ಎಜುಕೇಷನ್ ಕಲ್ಚರ್ ಬೇಕಲ್ಲ ಅವರಿಗೆ. ಕನ್ನಡ ಬರೋದಿಲ್ಲ ಅಂತ ಹೇಳ್ತಾರೆ. ಕನ್ನಡ ಬರೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು, ಕ್ಷಮಿಸಿ ಅಂತೇಳಿ ಹೇಳ್ತಾರೆ. ಇನ್ನು ಪಠ್ಯ ಬದಲಾವಣೆ. ಹಿಸ್ಟ್ರಿ ಮತ್ತು ಸೋಷಿಯಲ್ ಸ್ಟಡೀಸ್ ಮತ್ತು ಕನ್ನಡವನ್ನು ಪಠ್ಯ ಬದಲಾವಣೆ ಮಾಡಿದರು. ಓಕೆ, ಬದಲಾವಣೆ ನಿಮ್ಮ ಸರ್ಕಾರ ಬಂತು, ಮಾಡಿದ್ರಿ, ಒಪ್ಕೊಂಡು. ಬದಲಾವಣೆ ಮಾಡಿರುವಂಥ ಟೆಕ್ಸ್ಟ್ ಬುಕ್ನ, ಚೇಂಜ್ಡ್ ಟೆಕ್ಸ್ಟ್ ಬುಕ್ನ ಯಾರಿಗೆ ಕೊಟ್ರಿ? ಎಲ್ಲ ಸ್ಟೂಡೆಂಟ್ಸಿಗೆ ಕೊಟ್ರಾ? ಕೊಡಲಿಲ್ಲ. ಯಾರಿಗೆ ಕೊಟ್ರಿ? ಬರೀ ಟೀಚರ್ಸ್ಗಷ್ಟೇ ಕೊಟ್ಟರು. ಹಂಗಾದ್ರೆ ಮಕ್ಕಳು ಏನು ಓದಬೇಕು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.